ಆಗ್ತದೆ? ಯಾಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆಕಾಶನೇ ತಲೆ ಮೇಲೆ ಬಿದ್ದವ್ರ ಥರ ಯೋಚನೆ ಮಾಡ್ತಾ ಇದ್ದೀರಪ್ಪ. ನೋಡಿ, ನಾನು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಟಚ್ಚಲ್ಲಿದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೂ ಮಾತಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಈಗ ಇನ್ಸ್ಪೆಕ್ಟರ್ ಮನೆಗೆ ಬರ್ತಾರೆ, ಅವ್ರ ಹತ್ರ ಮಾತಾಡೋಣ, ಏನು ಎತ್ತ ಅಂತ ಡೀಟೇಲ್ ಗೊತ್ತಾಗುತ್ತಲ್ವಾ? ಎಷ್ಟೊತ್ತಲ್ಲಿ ಬರ್ತಾರೆ? ಅದಕ್ಕೆ ಡೌಟ್ ಇಟ್ಕೋಬೇಡಿ, ಗೆಳೆಯ ಬಂದೇ ಬರ್ತಾನೆ. ಆ ದೇವರಿದ್ದಾರೆ, ಖಂಡಿತ ಒಳ್ಳೇದಾಗೇ ಆಗುತ್ತೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಗೌತಮ್ ಅವ್ರಿಗೆ ಬೇಲ್ ಕೊಡ್ಸಕ್ಕೆ ಏನು ಮಾಡಬೇಕು? ನೋಡಿ ಮೇಡಮ್, ಮಗು ಮೈನರ್ ಆಗಿರೋದ್ರಿಂದ ಕಾನೂನು ಪ್ರಕಾರ ಸದ್ಯಕ್ಕೆ ಬೇಲ್ ಸಿಗೋದು ತುಂಬಾ ಕಷ್ಟ. ಮಗು ಸಿಗದೆ ಇದ್ರೆ ಗೌತಮ್ ಸರ್ನ ರಿಲೀಸ್ ಮಾಡೋದು ತುಂಬಾ ಕಷ್ಟ. ಸರ್, ಹೀಗಂದ್ರೆ ಹೇಗೆ? ಅಲ್ಲ, ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಸರ್. ಮಗು ಸ್ಕೂಲಿಂದ ಹೊರಗಡೆ ಬರೋ CCTV ಫುಟೇಜ್ ಸಿಕ್ಕಿದೆ, ಆಮೇಲೆ ಕಾಣೆಯಾಗಿದೆ ಅಂದರೆ ಕಣ್ಣೆದುರಿಗೆ ಕಳೆದೋಗಿದೆಯಾ ಸರ್? ನನಗೆ ಅರ್ಥ ಆಗ್ತಾ ಇಲ್ಲ, ಪ್ಲೀಸ್. ಸ್ಕೂಲ್ ಸುತ್ತಮುತ್ತ ಇರೋ CCTV ಫುಟೇಜ್ ಎಲ್ಲ ಚೆಕ್ ಮಾಡಿದೀವಿ. ಮಗು ಗೇಟ್ ಹತ್ರ ಬಂದಿರೋದು ಇವೆಲ್ಲ ಫುಟೇಜ್ ಇದೆ. ಆದರೆ ಮಗು ಅಲ್ಲಿಂದ ಮತ್ತೆ ಎಲ್ಲಿ ಹೋದ್ಲು ಅಂತ ಫುಟೇಜ್ ಇಲ್ಲ. ಅಂದರೆ ಸ್ಕೂಲ್ ಸುತ್ತಮುತ್ತ ಏನೋ ಆಗಿದೆ, ವ್ಯಾನ್ನಲ್ಲೋ ಅಥವಾ ಕಾರಲ್ಲೋ ಯಾರೋ ಕರ್ಕೊಂಡು ಹೋಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಏನಾಗಿರುತ್ತೋ, ಎಲ್ಲಿ ಕರ್ಕೊಂಡು ಹೋಗಿರ್ತಾರೋ? ಮಕ್ಕಳನ್ನ ಕದಿಯೋರು 3 ಥರ ಬಿಸ್ನೆಸ್ ಮಾಡ್ತಾರೆ. ಒಂದು ಕೈಕಾಲು ಮುರಿಸಿ ಭಿಕ್ಷಾಟನೆಗೆ ಬಿಡ್ತಾರೆ, ಮತ್ತೊಂದು ಚೈಲ್ಡ್ ಟ್ರಾಫಿಕಿಂಗ್ನಲ್ಲಿ ಬೇರೆ ಕೆಟ್ಟ ಕೆಲಸಗಳಿಗೆ ಫಾರಿನ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇಂಥವ್ರನ್ನ ಕಂಡುಹಿಡಿಯೋದು ತುಂಬ ಕಷ್ಟ ಮೇಡಮ್. ಅವರು ನಮ್ಮ ಥರನೇ ನಾರ್ಮಲ್ ಆಗಿ ಬದುಕ್ತಾ ಇರ್ತಾರೆ. ಮುಖಾನ ಪತ್ತೆ ಹಚ್ಚಬಹುದು, ಆದರೆ ಮುಖವಾಡನ ಪತ್ತೆ ಹಚ್ಚೋದು ಅಷ್ಟು ಈಸಿ ಅಲ್ಲ. ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದರೂ ಪ್ರಯತ್ನ ಪಟ್ಟು ಆ ಮಗುನ ಹುಡುಗಿಸ್ಕೊಡಿ ಸರ್. ಆ ಮಗು ಸಿಕ್ಬಿಟ್ರೆ ಗೆಳೆಯ ಆಟೋಮೆಟಿಕ್ ಆಗಿ ಆಚೆ ಬಂದ್ಬಿಡ್ತಾನೆ ಸರ್. ನಾನು ಈಗಾಗಲೇ ಹೇಳಿರೋ ಹಾಗೆ ಈ ಕಸುಬು ಮಾಡ್ತಿರೋರನ್ನ ಕಂಡುಹಿಡಿಯೋದು ತುಂಬ ಕಷ್ಟ ಸರ್. ಅವರು ನಾರ್ಮಲ್ ಆಗಿ ನಮ್ಮ ಥರನೇ ಬದುಕ್ತಾ ಇರ್ತಾರೆ, ಆದರೆ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ತುಂಬ ಡೇಂಜರಸ್ ಆಗಿರುತ್ತೆ. ಆದರೂ ನೀವೇನು ವರಿ ಮಾಡ್ಕೋಬೇಡಿ, ನಮ್ಮ ಕೈಯಿಂದ ಏನು ಸಾಧ್ಯನೋ ಅಷ್ಟು ಮಾಡ್ತೀವಿ. ಏನಾದರೂ ಇದ್ದರೆ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಓಕೆ ಸರ್, ನಾನಿನ್ನು ಹೊರಡ್ತೀನಿ. ಬರ್ತೀನಿ ಮೇಡಮ್. ಆನಂದ್ ಅವರೇ, ಈಗ ಏನು ಮಾಡೋದು?